हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ಕೇಳಿದಂತೆ ಭಕ್ತಿ ಮತ್ತು ಜ್ಞಾನ ಇವೆರಡೂ ಕೂಡ ಮೋಕ್ಷಕ್ಕೆ ವಿಶೇಷವಾದಂತಹ ಸಾಧನವಾದದ್ದು. ಭಕ್ತಿ ಮತ್ತು ಜ್ಞಾನ ಇದಿಲ್ಲದೇನೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ತಿಳಿಸಿದರು. ಈ ರೀತಿಯಾಗಿ ಜ್ಞಾನಪೂರ್ವಕವಾದಂತಹ ಭಕ್ತಿ ಅದೇ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತೆ ಎಂಬುದಾಗಿ ಅನೇಕ ವಿಚಾರಗಳನ್ನ ವೇದದ ಪ್ರಮಾಣವನ್ನು ಕೊಡುವ ಮೂಲಕ ತಮೇವಂ ವಿದ್ವಾನ್ ಅಮೃತೈಃ ಭವತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯಃ ಪಂಥ ವಿದ್ಯತೆ ಅಯನಾಯ ಎನ್ನುವಂತಹ ವೇದದ ಮಂತ್ರಗಳನ್ನ ಉದಾಹರಣೆಯನ್ನಾಗಿ ಕೊಡುವ ಮೂಲಕ ಭಕ್ತಿಯಿಂದಲೇ ಮೋಕ್ಷ ಎಂಬುದು ಸಾಧ್ಯ ಆಗುತ್ತೆ ಎನ್ನುವಂತಹ ವಿಚಾರದಲ್ಲಿ ವೇದವು ಕೂಡ ಅದರ ಒಪ್ಪಿಗೆ ಇದೆ, ಅದರ ಪ್ರಮಾಣ ಇದೆ ಎನ್ನುವಂಥ ವಿಚಾರವನ್ನ ತಿಳಿಸಿದರು. ಮುಂದೆ ಅದೇ ವಿಚಾರವನ್ನ ಮುಂದುವರ್ಸ್ತಾ ಹೋಗ್ತಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಭಕ್ತ್ಯರ್ಥಾನ್ಯಖಿಲಾನ್ಯೇವ ಭಕ್ತಿರ್ಮೋಕ್ಷಾಯ ಕೇವಲ ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ. ಪದಚ್ಛೇದ ಹೀಗಿದೆ: ಭಕ್ತ್ಯರ್ಥಾನಿ ಅಖಿಲಾನಿ ಏವ ಭಕ್ತಿ ಮೋಕ್ಷಾಯ ಕೇವಲ ಮುಕ್ತಾನಾಂ ಅಪಿ ಭಕ್ತಿ ಹಿ ನಿತ್ಯಾನಂದ ಸ್ವರೂಪಿಣಿ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಕ್ತ್ಯರ್ಥಾನಿ ಅಖಿಲಾನ್ನೇವ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಭಕ್ತಿಯಿಂದ ಮೋಕ್ಷ ಎನ್ನುವಂತ ವಿಚಾರ ತಿಳಿಸಿದ್ರು. ಹಾಗಾದ್ರೆ ಪ್ರಶ್ನೆ ಬರುತ್ತೆ, ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ, ಆಚಾರ್ಯರ ತಾತ್ಪರ್ಯ ನಿರ್ಣಯ ಗ್ರಂಥ ಪಾಠ ಕೇಳ್ತಾ ಇದ್ದೇವೆ, ಕಾಶಿ ಗಯಾ ಅಂತ ಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ತೇವೆ, ಅಲ್ಲಿ ಹೋಗಿ ಸ್ನಾನ ಉಪವಾಸ ಶ್ರಾದ್ದಾದಿಗಳು ಹೀಗೆ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತೇವೆ, ವೃತೋಪವಾಸಾದಿಗಳು. ಹಾಗಾದ್ರೆ ಅದೆಲ್ಲ ಯಾವುದಕ್ಕೆ ಕಾರಣ ಅಂತ, ನಾವೆಲ್ಲ ಯಾವ್ದಕ್ಕೋಸ್ಕರ ಮಾಡ್ತೇವೆ? ಮೋಕ್ಷ ಸಿಗಲಿ ಅಂತ. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ಭಕ್ತಿಯೊಂದೇ ಮೋಕ್ಷಕ್ಕೆ ಸಾಧನ ಅಂತ. ಹಾಗಾದ್ರೆ ಉಳಿದವುಗಳ ಕಥೆ ಏನು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಭಕ್ತ್ಯರ್ಥಾನಿ ಅಖಿಲಾನ್ನೇವ ಅಂತ. ಅಖಿಲಾನಿ ಅಂದ್ರೆ ಉಳಿದ ಎಲ್ಲ ಕಾರ್ಯಗಳು ಕೂಡ ಅದು ಭಕ್ತಿಯನ್ನು ಪಡೆಯಲಿಕ್ಕೆ ಪ್ರಧಾನವಾದಂತಹ ಕಾರಣ ಅಂತ ಕರೆಸ್ಕೊಳ್ಳುತ್ತೆ. ಅಖಿಲಾನಿ ಭಕ್ತ್ಯರ್ಥಾನಿ, ಭಕ್ತಿಗೋಸ್ಕರ ಉಳಿದಂತಹ ಕಾರ್ಯಗಳು ಯಾವ ಅಧ್ಯಯನ ಆಗಿರ್ಬೋದು, ಸ್ನಾನ ದಾನ ರೀತಿ ಶ್ರವಣ ಮನನ, ಹೀಗೆ ಪ್ರತಿಯೊಂದು ಸಾತ್ವಿಕವಾದಂತಹ ಕಾರ್ಯಗಳು, ದೇವ ಕಾರ್ಯಗಳು ಎಲ್ಲವೂ ಕೂಡ ಪ್ರಧಾನ ಉದ್ದೇಶ ಪರಮಾತ್ಮ ಪ್ರೀತನಾಗಲಿ, ಅವನಲ್ಲಿ ವಿಶೇಷವಾದಂತಹ ಭಕ್ತಿ ಬರಲಿ. ಹಾಗಾಗಿ ಮೋಕ್ಷಕ್ಕೆ ಪ್ರಧಾನ ಕಾರಣ ಅದು ಭಕ್ತಿ. ಆ ಭಕ್ತಿ ಬರಲಿಕ್ಕೆ ಉಳಿದ ಎಲ್ಲವೂ ಕೂಡ ಸಹಕಾರಿಗಳಾಗ್ತವೆ ಎಂದು ತಿಳಿಸ್ತಾ ಇದ್ದಾರೆ. ಭಕ್ತಿ ಮೋಕ್ಷಾಯ ಕೇವಲ, ಭಕ್ತಿ ಅದೊಂದೇ ಏನಾಗುತ್ತೆ ಮೋಕ್ಷಕ್ಕೆ ಕಾರಣವಾಗುತ್ತೆ. ಉಳಿದ ಎಲ್ಲವೂ ಕೂಡ ಭಕ್ತಿಗೆ ಕಾರಣ ಆಗುತ್ತೆ, ಆ ಮೂಲಕ ಮೋಕ್ಷಕ್ಕೆ ಕಾರಣ ಆಗುತ್ತೆ ಅಂತ. ಹಾಗಾಗಿ ಮೋಕ್ಷಕ್ಕೆ ಪ್ರಧಾನ ಕಾರಣ ಅದು ಭಕ್ತಿ. ಇವೆಲ್ಲವೂ ಕೂಡ ಅವಾಂತರ ಕಾರಣ ಅಂತ. ಅವಾಂತರ ಕಾರಣ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಡೈರೆಕ್ಟ್ ಆಗಿ ಕಾರಣ ಆಗೋದಿಲ್ಲ, ಭಕ್ತಿಗೆ ಕಾರಣವಾಗುವ ಮೂಲಕ ಮೋಕ್ಷಕ್ಕೆ ಕಾರಣ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಸರಿ, ಭಕ್ತಿಯಿಂದ ಮುಕ್ತಿ ಆಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ಸರಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ಕೆಲಸ ಆಗೋ ತನಕ ಒಂದು ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ಉಪಯೋಗ ಪಡ್ಕೊಳ್ತೇವೆ, ಕೆಲಸ ಆದ್ಮೇಲೆ ಮುಗೀತು. ಹಾಗಾದ್ರೆ ಇಲ್ಲೂ ಕೂಡ ಮೋಕ್ಷ ಸಿಗ್ಲಿಕ್ಕೆ ಏನ್ ಬೇಕು? ನಮಗೆ ಭಕ್ತಿ ಅನ್ನೋದು ಬೇಕು. ಹಾಗಾದ್ರೆ ಮೋಕ್ಷ ಆದ್ಮೇಲೆ ಮುಗೀತು, ಭಕ್ತಿ ಎಲ್ಲ ಏನ್ ಬೇಕಾಗಿಲ್ಲ ಎಂಬುದಾಗಿ ಬೇಡ್ವಾ ಅನ್ನುವಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ ಅಂತ. ಮೋಕ್ಷ ಸಿಗೋ ತನಕ ಮಾತ್ರ ಭಕ್ತಿ, ಆಮೇಲೆ ಭಕ್ತಿ ಬೇಡ ಅಂತ ಅರ್ಥ ಅಲ್ಲ.
ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಭಕ್ತಿ ಎಂಬುದು ನಿರಂತರವಾಗಿ ಇದ್ದೇ ಇರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ನಿತ್ಯಾನಂದ ಸ್ವರೂಪಿಣೆ. ಆ ಭಕ್ತಿ ಆನಂದ ಸ್ವರೂಪವಾಗಿ ನಿರಂತರವಾಗಿ ನಮಗೆ ಆನಂದವನ್ನು ತಂದು ಕೊಡುತ್ತಾ ಆನಂದ ಸ್ವರೂಪವಾಗಿ ಇರುತ್ತೆ. ಹಾಗಾಗಿ ಭಕ್ತಿ ಎಂಬುದು ಮೋಕ್ಷವನ್ನು ಪಡೆಯೋದಕ್ಕಿಂತ ಮುಂಚೆಯೂ ಬೇಕು, ಮುಕ್ತರಾದ ಮೇಲೂ ಬೇಕು. ಹೀಗೆ ಭಕ್ತಿ ಅದು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಇದ್ದಾಗ ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಭಕ್ತಿಯನ್ನು ನಾವು ವಿಶೇಷವಾಗಿ ನಿರಂತರವಾಗಿ ಮಾಡಬೇಕು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಜ್ಞಾನಪೂರ್ವ ಪರೋ ಸ್ನೇಹ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದ ವಚನಂ ಸಾಧನ ಪ್ರವಿಧಾಯಕಂ. ನಾವು ಹಿಂದೆ ನೋಡಿದ್ವಿ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥ ಅಂತ. ಭಕ್ತಿ ಅಂದ್ರೆ ಮಹಾತ್ಮ್ಯ ಜ್ಞಾನ ಪೂರ್ವಕ, ಪರಮಾತ್ಮ ಎಲ್ಲರಿಗಿಂತಲೂ ದೊಡ್ಡವನು ಎನ್ನುವಂತ ಬುದ್ಧಿ ಪೂರ್ವಕವಾದಂತಹ ಸ್ನೇಹ ಪ್ರೀತಿಯೇನೆ ಭಕ್ತಿ ಅಂತ ಕೇಳಿದ್ವಿ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಜ್ಞಾನಪೂರ್ವ ಪರಸ್ನೇಹ ನಿತ್ಯೋ ಭಕ್ತಿ ರೀತಿರಿಯತೆ ಅಂತ. ಇದು ವೇದವಾಕ್ಯ. ಜ್ಞಾನಪೂರ್ವ ಪರಸ್ನೇಹ ನಿತ್ಯ ಭಕ್ತಿ ಅನ್ನೋದು ವೇದವಾಕ್ಯ. ಈ ರೀತಿಯಾಗಿ ವೇದವಚನಂ ಸಾಧನ ಪ್ರವಿಧಾಯಕಂ, ಈ ರೀತಿಯಾಗಿ ಸ್ನೇಹವೇನೇ ಭಕ್ತಿ ಅಂತ ಕೇವಲ ಪುರಾಣಗಳು ಮಾತ್ರ ಹೇಳ್ತಾ ಇಲ್ಲ, ವೇದವು ಕೂಡ ಹೇಳ್ತಾ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಜ್ಞಾನಪೂರ್ವ ಮಾಡುವಂತಹ ಭಕ್ತಿ ಅದು ಅಂಧಭಕ್ತಿ ಆಗಿರ್ಬಾರ್ದು, ಅಂಧಶ್ರದ್ಧೆ ಆಗಿರ್ಬಾರ್ದು. ಯಾರೊಬ್ರು ಮಾಡ್ತಾ ಇದ್ದಾರೆ ಅಂತ ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು, ಕೆನ್ನೆ ಬಡ್ಕೊಳ್ಳೋದು, ನಮಸ್ಕಾರ ಮಾಡೋದು ಈ ರೀತಿ ಮಾಡಬಾರದು. ಆ ರೀತಿ ಮಾಡಿದ್ರೆ ಅದರಿಂದ ಮೋಕ್ಷ ಸಿದ್ಧ ಆಗೋದಿಲ್ಲ. ಮತ್ತೆ ಅದು ನಿಜವಾದಂತಹ ಪ್ರಾಮಾಣಿಕವಾದಂತಹ ಭಕ್ತಿ ಆಗಬೇಕು ಅಂತ ಹೇಳಿದ್ರೆ ಜ್ಞಾನಪೂರ್ವಕವಾಗಿ ಆಗಿರ್ಬೇಕು. ಪರಮಾತ್ಮನ ವಿಶೇಷವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿ ಅವನಲ್ಲಿ ಪ್ರೀತಿಯನ್ನು ಮಾಡಿದಾಗ ಆವಾಗ ಬರುವಂತಹ ನಮ್ಮ ಹೃದಯದಿಂದ ಉಕ್ಕಿ ಬರುವಂತಹ ಭಕ್ತಿ ಅದೇನಾಗುತ್ತೆ, ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಜ್ಞಾನಪೂರ್ವ ಪರಸ್ನೇಹ, ಹಿಂದೆ ಹೇಳಿದಂತೆ ನಮ್ಮ ಹೆಂಡತಿ ಮಕ್ಕಳು ಮುಂತಾದಂಥವರಲ್ಲಿ ಮಾಡೋದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ಸ್ನೇಹವನ್ನ ಪರಮಾತ್ಮನಲ್ಲಿ ಮಾಡಬೇಕು. ಅದು ಹೇಗಿರ್ಬೇಕು? ನಿತ್ಯ, ಯಾವಾಗಲೂ ಇರಬೇಕು. ಯಾವಾಗಲೂ ಇರಬೇಕು ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಮುಂದೆ ಮುಕ್ತಿಯಲ್ಲಿಯೂ ಅದು ಇರುತ್ತೆ. ಆ ರೀತಿಯಾಗಿ ನಿತ್ಯವಾದಂತಹ ಭಕ್ತಿ ಇರಬೇಕು, ಉತ್ಕಟವಾದಂತಹ ಭಕ್ತಿ. ಆ ರೀತಿಯಾದಂತಹ ಸ್ನೇಹ ಪ್ರೀತಿಯೇನೆ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ, ಈ ರೀತಿಯಾದಂತಹ ಅನೇಕ ವೇದವಾಕ್ಯಗಳು ಮೋಕ್ಷಕ್ಕೆ ಯಾವುದು ಸಾಧನ, ಮೋಕ್ಷಕ್ಕೆ ನಮ್ಮನ್ನು ಕರೆದುಕೊಂಡು ಯಾವುದು ಹೋಗೋದು ಯಾವುದು ಅದು ತಿಳಿಸ್ತಾ ಹೋಗುತ್ತೆ. ಅದರಲ್ಲಿ ಪ್ರಧಾನವಾದದ್ದು ಈ ಭಕ್ತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಆಚಾರ್ಯರು ವಿಶೇಷವಾಗಿ ಅನೇಕ ಪುರಾಣ ಉಪನಿಷತ್ತುಗಳು ವೇದದಲ್ಲಿ ಬಂದಂತಹ ಭಕ್ತಿಯ ಮಹತ್ವವನ್ನು ತಿಳಿಸುವಂತಹ ವಾಕ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಬೇರೆ ಸಿದ್ಧಾಂತಗಳಲ್ಲಿ ಭಕ್ತಿ ಮಾಡಬೇಕು ಅಂತ ತಿಳಿಸ್ತಾರೆ, ಆದರೆ ಅದರ ಬೇಸ್ಮೆಂಟ್ ಸರಿ ಇರೋದಿಲ್ಲ. ಯಾವತ್ತೂ ಕೂಡ ಭಕ್ತಿಯನ್ನು ನಾವು ಯಾರಲ್ಲಿ ಮಾಡ್ತೇವೆ? ನಮ್ಮಲ್ಲಿ ಭಕ್ತಿ ಮಾಡೋದಿಲ್ಲ. ನಾವು ನಮಗಿಂತ ಬೇರೆಯವರಲ್ಲಿ, ನಮಗಿಂತ ದೊಡ್ಡವರಲ್ಲಿ ಭಕ್ತಿಯನ್ನು ಮಾಡ್ತೇವೆ. ಆದರೆ ನಾವು ಪರಮಾತ್ಮ ಒಂದೇ ಅಂತ ಹೇಳ್ಬಿಟ್ರೆ ಅಲ್ಲಿ ಮೇಲು ಕೇಳೋದು ಬರೋದೇ ಇಲ್ಲ. ಇನ್ನು ಕೆಲವರು ಪರಮಾತ್ಮನೊಬ್ಬನೇ ಸತ್ಯ, ನಾವೆಲ್ಲರೂ ಮಿಥ್ಯ ಅಂತ, ಸುಳ್ಳು ಅಂತ ಹೇಳ್ಬಿಡ್ತಾರೆ. ಹಾಗಾದ್ರೆ ಸುಳ್ಳಾದಂತಹ ಒಬ್ಬ ವ್ಯಕ್ತಿ ಭಕ್ತಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಭಕ್ತಿ ಸಿದ್ಧಾಂತ ಸರಿಯಾಗಿಯೂ ಹೇಳೋದಿಲ್ಲ, ಹೇಳಿದರೂ ಅದರ ಬೇಸ್ಮೆಂಟ್ ಸರಿ ಇರೋದಿಲ್ಲ. ಆದರೆ ಆಚಾರ್ಯರು ಅದೆಲ್ಲದಕ್ಕೂ ಕೂಡ ಪುರಾಣಗಳ ವೇದವ್ಯಾಸರ ವಾಕ್ಯವನ್ನು ತಿಳಿಸಿ ಹೇಳ್ತಾ ಇದ್ದಾರೆ, ನಾವು ಮತ್ತು ಪರಮಾತ್ಮ ಬೇರೆ ಬೇರೆ ಏನೆ. ನಾವು ಕೆಳಗಿನವರು, ಪರಮಾತ್ಮ ನಮಗೆಲ್ಲರಿಗಿಂತಲೂ ಮೇಲೆ ಇರುವಂತಹ ಸರ್ವೋತ್ತಮ ವ್ಯಕ್ತಿ. ಹಾಗಾಗಿ ಅಂತಹ ಸರ್ವೋತ್ತಮನಾದಂತಹ ಪರಮಾತ್ಮನಲ್ಲಿ ನಾವು ಜ್ಞಾನಪೂರ್ವಕವಾಗಿ ಮಾಡುವಂತಹ ಸ್ನೇಹವೇನೆ ಭಕ್ತಿ ಅಂತ ಕರ್ಸ್ಕೊಳ್ಳುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಭಕ್ತಿಯನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕು. ಅಂತಹ ಭಕ್ತಿಯೇನೆ ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ನಿಶೇಷ ಧರ್ಮಕರ್ತಾಪಿ
ಅಭಕ್ತಸ್ತೆ ನರಕೆ ಹರೇಹೆ ಸದಾ ತಿಷ್ಠತಿ ಭಕ್ತಶ್ಚೇತ್ ಬ್ರಹ್ಮಹಾಪಿ ವಿಮುಚ್ಯತೆ. ಇಲ್ಲಿ ಪದಚ್ಛೇದ ಹೀಗಿದೆ: ನಿಶೇಷ ಧರ್ಮಕರ್ತ ಅಪಿ ಅಭಕ್ತಃ ತೇ ನರಕೆ ಹರೇಃ ಸದಾ ತಿಷ್ಠತಿ ಭಕ್ತಃ ಚೇತ್ ಬ್ರಹ್ಮಃ ಅಪಿ ವಿಮುಚ್ಯತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವಂತಹ ವ್ಯಕ್ತಿಗೆ ಯಾವ ರೀತಿಯಾದಂತಹ ಪ್ರಾಮುಖ್ಯತೆ ಅನ್ನೋದು ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನಿಶೇಷ ಧರ್ಮಕರ್ತ ಅಂತ ಅಭಕ್ತ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿ ಎಷ್ಟೇ ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಅದೇನಂತ ಕರ್ಸ್ಕೊಳ್ಳುತ್ತೆ, ಅದು ಅಧರ್ಮ ಅಂತಾನೆ ಕರ್ಸ್ಕೊಳ್ಳುತ್ತೆ. ಹಾಗಾಗಿ ತೇ ನರಕೆ, ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ನರಕದಲ್ಲಿ ವಾಸವಾಗಿರ್ತಾರೆ. ಅದೇ ರೀತಿಯಾಗಿ ಸದಾ ತಿಷ್ಠತೆ ಭಕ್ತಶ್ಚೇತ್ ಬ್ರಹ್ಮಹಾಪಿ ವಿಮುಚ್ಯತೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಇರ್ತಾನೆ, ಪರಮಾತ್ಮನ ವಿಶೇಷವಾದಂತ ಭಕ್ತ, ಒಂದು ವೇಳೆ ಏನೋ ಅಕಸ್ಮಾತ್ ಆಗಿ ಅವನಿಂದಾಗಿ ಬ್ರಹ್ಮಹತ್ಯೆ ಅನ್ನುವಂತಹ ದೋಷ ಸಂಭವಿಸಿದರೆ ಆವಾಗ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಅದು ಪರಿಹಾರವಾಗುತ್ತೆ ಅಂತ. ವಾಸ್ತವಿಕವಾಗಿ ನಾವು ಮೇಲ್ನೋಟಕ್ಕೆ ಶ್ಲೋಕವನ್ನು ನೋಡಿದರೆ ಭಕ್ತರು ಅಲ್ಲದೆ ಇರುವಂತವ್ರು ಏನ್ ಮಾಡಿದ್ರು ಉದ್ಧಾರ ಆಗೋದಿಲ್ಲ, ನರಕಕ್ಕೆ ಹೋಗ್ತಾರೆ. ಭಕ್ತರಾದಂಥವರು ಬ್ರಹ್ಮಹತ್ಯೆಯನ್ನು ಮಾಡಿದರೂ ಕೂಡ ಅವರಿಗೆ ಪರಿಹಾರ ಆಗುತ್ತೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇಂತಹ ಶ್ಲೋಕಗಳಿಗೆ ಸಂಸ್ಕೃತದಲ್ಲಿ ಅರ್ಥವಾದ ವಾಕ್ಯಗಳು ಅಂತ ಕರೀತಾರೆ. ಅರ್ಥವಾದ ವಾಕ್ಯ ಅಂತ ಹೇಳಿದ್ರೆ, ನಾವು ಹಿಂದೆ ನೋಡಿದಂತೆ ಪ್ರಯಾಗದಲ್ಲಿ ಸ್ನಾನ ಮಾಡಿಬಿಟ್ರೆ ಮೋಕ್ಷ, ಪ್ರಯಾಗ ಮರಣಾನ್ಮುಕ್ತಿ, ಪ್ರಯಾಗದಲ್ಲಿ ದೇಹತ್ಯಾಗವನ್ನು ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ಬಿಡ್ತಾರೆ. ತಾತ್ಪರ್ಯ ಏನು? ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಅಷ್ಟು ಮಹತ್ವ ಇದೆ, ಪ್ರಯಾಗದಲ್ಲಿ ಮರಣವನ್ನು ಹೊಂದಿದರೆ ಅಷ್ಟು ಮಹತ್ವ ಇದೆ ಎಂಬುದಾಗಿ ಅದರ ಬಗ್ಗೆ ಜಾಸ್ತಿ ಒತ್ತನ್ನು ಕೊಡ್ಲಿಕ್ಕೋಸ್ಕರ ವಿಶೇಷವಾಗಿ ತಿಳಿಸ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಇದು ಅರ್ಥವಾದ ವಾಕ್ಯ. ಹಾಗಾದ್ರೆ ಭಕ್ತರಲ್ಲದೆ ಇರುವಂತಹ ಕಾರ್ಯಗಳನ್ನು ಮಾಡ್ತಾರೆ, ಸತ್ಕರ್ಮಗಳನ್ನು ಮಾಡ್ತಾರೆ. ಹಾಗಾದ್ರೆ ಅವ್ರಿಗೆ ಯಾಕೆ ಇದಿಲ್ಲ, ಉತ್ತಮ ಲೋಕಗಳಿಲ್ಲ ಅಂತ ಹೇಳಿದ್ರೆ, ಅವ್ರು ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಪರಮಾತ್ಮನ ಮೇಲಿನ ದ್ವೇಷದಿಂದಲೇನೆ ಆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂತರಂಗದಲ್ಲಿ ಕಿಂಚಿತ್ತೂ ಭಕ್ತಿ ಇರೋದಿಲ್ಲ. ಯಾರನ್ನು ಮೋಸ ಮಾಡ್ಲಿಕ್ಕೋಸ್ಕರ ಅಥವಾ ನಾಟಕ ಮಾಡ್ಲಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರ ಉದ್ಧಾರ ಆಗೋದಿಲ್ಲ. ಇನ್ನು ಭಕ್ತನಾದಂಥವನು ಒಂದು ವೇಳೆ ಏನೋ ಅಚಾತುರ್ಯದಿಂದಾಗಿ ಅವನ ಕೈಯಿಂದಾಗಿ ಬ್ರಹ್ಮಹತ್ಯೆ ಮುಂತಾದಂತಹ ದೋಷಗಳು ಸಂಭವಿಸಿದರೆ ಅದರಿಂದ ಏನಾಗುತ್ತೆ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪರಿಹಾರ ಆಗುತ್ತೆ. ಪರಮಾತ್ಮನ ಭಕ್ತ ಅಂದ ತಕ್ಷಣ ಬ್ರಹ್ಮಹತ್ಯೆ ಮಾಡಿದ ತಕ್ಷಣ ಪಾಪ ಪರಿಹಾರ ಆಗುತ್ತೆ ಅಂತಿಲ್ಲ. ತಾತ್ಪರ್ಯ ಏನು, ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಆ ಬ್ರಹ್ಮಹತ್ಯೆ ದೋಷ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಅಂತ. ಹುಟ್ಟಿದಲ್ಲಿ ಪ್ರಧಾನವಾದಂತಹ ತಾತ್ಪರ್ಯ, ಭಕ್ತರು ಶ್ರೇಷ್ಠ, ಅಭಕ್ತರು, ಭಕ್ತಿ ಇಲ್ಲದೆ ಇರುವಂತವರು ಎಂತಹ ಕಾರ್ಯಗಳನ್ನು ಮಾಡಿದರೂ ಕೂಡ ಪರಮಾತ್ಮನನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನೋದು ಪ್ರಧಾನವಾದಂತಹ ತಾತ್ಪರ್ಯ. ಮುಂದಿನ ಶ್ಲೋಕ: ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ಪದಚ್ಛೇದ ಹೀಗಿದೆ: ಧರ್ಮ ಭವತಿ ಅಧರ್ಮ ಅಪಿ ಕೃತಃ ಭಕ್ತೈಃ ತವ ಅಚ್ಯುತ ಪಾಪಂ ಭವತಿ ಧರ್ಮಃ ಅಪಿ ಯಹ ನ ಭಕ್ತೈಃ ಕೃತಃ ಹರೇ. ಇದು ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ತಾ ಇರುವಂತಹ ಒಂದು ಶ್ಲೋಕ. ಪರಮಾತ್ಮ ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ ಅಂದ್ರೆ, ನಿನ್ನ ಭಕ್ತರಾದಂಥವ್ರು, ನಿನ್ನಲ್ಲಿ ಭಕ್ತಿ ಇರುವಂತಹ ವ್ಯಕ್ತಿಗಳು ಅಧರ್ಮವನ್ನು ಮಾಡಿದರೂ ಕೂಡ ಅದೇ ಅಂತ ಕರ್ಸ್ಕೊಳ್ಳುತ್ತೆ, ಧರ್ಮ ಅಂತ ಕರ್ಸ್ಕೊಳ್ಳುತ್ತೆ.
ಅಂದ್ರೆ ಒಬ್ಬ ಪರಮಾತ್ಮನ ಶ್ರೇಷ್ಠ ಭಕ್ತ ಇರ್ತಾನೆ. ಅಂತಹ ವ್ಯಕ್ತಿ ಕೆಟ್ಟ ಕಾರ್ಯವನ್ನು ಮಾಡಿದರೂ ಕೂಡ, ಅದು ಅಧರ್ಮವನ್ನು ಮಾಡಿದರೂ ಕೂಡ ಅದು ಧರ್ಮ ಅಂತ ಕರ್ಸ್ಕೊಳ್ಳುತ್ತೆ. ಇದು ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ. ಒಳಗೆ ಸ್ವಲ್ಪ ಇಳಿದು ನೋಡಿದರೆ ಅಧರ್ಮ ಅಂತ ಹೇಳಿದ್ರೆ ಸಂಪೂರ್ಣ ಅಧರ್ಮ ಅಂತ ಅರ್ಥ ಅಲ್ಲ. ಲೋಕದ ದೃಷ್ಟಿಯಲ್ಲಿ ಅಧರ್ಮ ಅಂತ, ಜನರಿಗೆ ನೋಡ್ಲಿಕ್ಕೆ ಅದು ಅಧರ್ಮ ಅಂತ ಕಾಣಿಸುತ್ತೆ. ಆದ್ರೆ ಅವರು ಮಾಡಿದಂತಹ ಉದ್ದೇಶ ಏನು, ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ಲಿ, ಜಗತ್ತಿಗೆ ಒಳ್ಳೇದಾಗ್ಲಿ ಒಂದು ಕಾರಣಕ್ಕೆ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಹಾಗಾಗಿ ಅದು ಧರ್ಮನೇ ಅಂತ ಕರ್ಸ್ಕೊಳ್ಳುತ್ತೆ. ವಿಶೇಷವಾಗಿ ವ್ಯಾಖ್ಯಾನಕಾರರು ತಿಳಿಸುವಂತೆ ಮುಂದೆ ಇದೇ ತತ್ವನಿರ್ಣಯದಲ್ಲಿ ಬರುತ್ತೆ. ಅಲ್ಲಿ ವೃತ್ರಾಸುರನ ಸಂಹಾರದ ಸಂದರ್ಭ ಬರುತ್ತೆ. ಆ ವೃತ್ರಾಸುರನ ಸಂಹಾರಕ್ಕೋಸ್ಕರ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿ ಮುಂದೆ ಅವರೇ ಮಾಡ್ತಾರೆ, ಆ ವೃತ್ರಾಸುರನ ಸಂಹಾರವನ್ನೆಲ್ಲ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಆ ದಧೀಚಿ ಋಷಿಗಳ ಬೆನ್ನಿನ ಮೂಳೆಯಿಂದಾಗಿ ಆಯುಧವನ್ನು ಮಾಡ್ತಾರೆ, ವಜ್ರಾಯುಧ. ದಧೀಚಿ ಋಷಿಯಂತಹ ಒಬ್ಬ ಶ್ರೇಷ್ಠವಾದಂತಹ ಜ್ಞಾನಿ ಋಷಿಗಳ ಪ್ರಧಾನ ಒಂದು ಕಾರ್ಯಗಳು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಜೀವಿಗಳನ್ನು ಕೂಡ ಹಿಂಸೆ ಮಾಡಬಾರದು ಅನ್ನೋದು ಅವ್ರ ಪ್ರಧಾನ ಉದ್ದೇಶ. ಅಂತಹ ಅಹಿಂಸೆಯನ್ನು ಮಾಡುವಂತಹ ದಧೀಚಿ ಋಷಿಗಳಂತಹ ದೊಡ್ಡ ಋಷಿಗಳು ಒಬ್ಬ ವ್ಯಕ್ತಿಯನ್ನು ಸಾಯಿಸಲಿಕ್ಕೋಸ್ಕರ ತಮ್ಮ ಬೆನ್ನಿನ ಮೂಳೆಯನ್ನ ಕೊಟ್ಬಿಟ್ರಲ್ಲ, ಎಂತಹ ಧರ್ಮ ಅಂತ ಪ್ರಶ್ನೆ ಬರುತ್ತೆ. ಮೇಲ್ನೋಟಕ್ಕೆ ಇದು ಅಧರ್ಮ. ಅಂದ್ರೆ ನಿಜವಾಗಿ ಇಳಿದು ನೋಡಿದರೆ ನಾನು ವೃತ್ರಾಸುರ ಮಹಾ ರಾಕ್ಷಸ, ಅಂತಹ ವ್ಯಕ್ತಿಯ ಸಲುವಾಗಿ ಇವರು ಮಾಡಿದ್ದು ಅಧರ್ಮ ಅಲ್ಲ, ನಿಜವಾಗಿ ದೊಡ್ಡ ಧರ್ಮ. ತಮ್ಮ ದೇಹವನ್ನೇ ತ್ಯಾಗ ಮಾಡಿದರು. ಈ ರೀತಿಯಾಗಿ ಮೇಲ್ನೋಟಕ್ಕೆ ನಾವು ನೋಡುವಂತಹ ಕೆಲವೊಂದು ವಿಚಾರಗಳು ಅದು ಅಧರ್ಮ ಅಂತ ಕರ್ಸ್ಕೊಳ್ಳುತ್ತೆ ಭಕ್ತರು ಮಾಡುವಂಥದ್ದು. ಆದರೆ ಅದರ ಕೊನೆಯ ಗುರಿ ಅದು ಧರ್ಮದ ಕಡೆಗೆ ಆಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ. ನಿನ್ನ ಭಕ್ತರಾದಂಥವ್ರು ಅಧರ್ಮವನ್ನು ಮಾಡಿದರೂ ಕೂಡ ಅದು ಧರ್ಮ ಅಂತಾನೆ ಕರ್ಸ್ಕೊಳ್ಳುತ್ತೆ. ಅದೇ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇಹೇ ಅಂತ. ನಿನ್ನಲ್ಲಿ ಭಕ್ತಿ ಇಲ್ಲದೆ ಇರುವಂಥವ್ರು, ಅಭಕ್ತರು, ನಿನ್ನನ್ನು ದ್ವೇಷ ಮಾಡುವಂಥವರು, ಅವರು ಧರ್ಮವನ್ನು ಮಾಡಿದರೂ ಕೂಡ ಅದೇನಂತ ಕರ್ಸ್ಕೊಳ್ಳುತ್ತೆ, ಅದು ಅಧರ್ಮ ಅಂತ ಕರ್ಸ್ಕೊಳ್ಳುತ್ತೆ. ಅದೇ ತಾತ್ಪರ್ಯ ಏನು ಅಂದ್ರೆ, ನಿನ್ನಲ್ಲಿ ಭಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಎಂತಹ ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ಅವರನ್ನು ಉದ್ಧಾರ ಮಾಡೋದಿಲ್ಲ ಅನ್ನೋದು ತಾತ್ಪರ್ಯ. ಅಧರ್ಮ ಅಂತ ಕರ್ಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಅವರನ್ನು ಉದ್ಧಾರ ಮಾಡೋದಿಲ್ಲ, ಅದೇನಾಗೋದಿಲ್ಲ, ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಅಂತ. ಹಾಗಾಗಿ ಆ ಧರ್ಮಾಚರಣೆ, ನಾವು ಮಾಡುವಂತಹ ಧರ್ಮಾಚರಣೆ ಅದು ಮೋಕ್ಷಕ್ಕೆ ಕಾರಣ ಆಗಬೇಕು, ಉದ್ಧಾರಕ್ಕೆ ಕಾರಣ ಆಗಬೇಕು ಅಂತ ಹೇಳಿದ್ರೆ ಅದು ಭಕ್ತಿಪೂರ್ವಕವೇ ಆಗಿರಬೇಕು. ಭಕ್ತಿಯನ್ನು ಇಟ್ಟುಕೊಂಡೇ ನಾವು ಕಾರ್ಯಗಳನ್ನು ಮಾಡಿದಾಗ ಅದೇನಾಗುತ್ತೆ, ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಈ ಜಗತ್ತಿನಲ್ಲಿ ಅನೇಕ ಜನ ಈಗ ಪರಿಸರಕ್ಕೆಲ್ಲ ಹಾನಿ ಮಾಡಬಾರದು, ಹಾಗೆ ಹೇಗೆ ಅಂತೆಲ್ಲ ಮಾಡ್ತಾ ಇರ್ತಾರೆ. ಅದು ವಾಸ್ತವಿಕವಾಗಿ ಧರ್ಮ ಕಾರ್ಯವೇನೆ. ಪರಿಸರಕ್ಕೆ ಹಾನಿಯನ್ನು ಮಾಡಬಾರದು, ಕೆರೆ ನದಿ ಇತ್ಯಾದಿಗಳನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ಈ ರೀತಿಯಾಗಿ ಅನೇಕ ಕಾರ್ಯಗಳು ಇರ್ತವೆ. ಆದರೆ ಅವರಲ್ಲಿ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಕಾಳಜಿ ಇರುತ್ತೆ, ಆದ್ರೆ ಏನಿರೋದಿಲ್ಲ, ಪರಮಾತ್ಮನಲ್ಲಿ ಭಕ್ತಿ ಇರೋದಿಲ್ಲ. ಆ ರೀತಿ ಆದಾಗ ಏನಾಗುತ್ತೆ, ಅದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇಹೇ ಅನ್ನೋದ ತಾತ್ಪರ್ಯ ಇಷ್ಟು, ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ ಅಂತ. ಎಷ್ಟೇ ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ವಾಸ್ತವಿಕ ಧರ್ಮ ಕಾರ್ಯ, ಕೆರೆ ಇತ್ಯಾದಿಗಳನ್ನು ಶುದ್ಧವಾಗಿ ಇಟ್ಟುಕೊಂಡು ಅದರ ಮೂಲಕ 10 ಜನರಿಗೆ ಉಪಕಾರವನ್ನು ಮಾಡುವಂಥದ್ದು. ಆದರೆ ಅಲ್ಲಿ ಏನಿಲ್ಲ, ಹಿನ್ನೆಲೆಯಲ್ಲಿ ಭಕ್ತಿ ಅನ್ನೋದಿಲ್ಲ. ಆ ರೀತಿ ಇಲ್ಲದೆ ಹೋದ್ರೆ ಅದೇನಾಗೋದಿಲ್ಲ, ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಧಾನವಾಗಿ ಭಕ್ತಿಯೇ ನಮ್ಮ ಉದ್ಧಾರಕ್ಕೆ ಕಾರಣವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ವಿಪ್ರಾದ್ ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ನೇ ತದರ್ಪಿತ ಮನೋ ವಚನಾತ್ಮಗೇಹ ಲೋಕಾನ್ ಪುನಾತಿ ಸಕಲಂ ನತು ಭೂರಿಮಾನಃ ಅಂತ ಪ್ರಹ್ಲಾದರಾಜರು ಹೇಳುವಂತಹ ಮಾತು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ವಿಪ್ರರು, ಬ್ರಾಹ್ಮಣರು ಶ್ರೇಷ್ಠ, ಶ್ವಪಚ ಅಂದ್ರೆ ನಾಯಿಯ ಮಾಂಸವನ್ನು ತಿನ್ನುವಂತಹ ಚಂಡಾಲ ಕೆಳಗಿನವನು ಅಂತ ಸಾಮಾನ್ಯ ಪ್ರತಿಯೊಬ್ಬರಿಗೂ ಇದು ಅನುಭವ ಸಿದ್ಧವಾದಂತಹ ಮಾತು. ಒಂದು ವೇಳೆ ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನಲ್ಲಿ ಎಲ್ಲ ಗುಣಗಳು ಇದ್ದಾವೆ, ವಿಶೇಷವಾದ ಪರಮಾತ್ಮನ ಜ್ಞಾನ, ದಯೆ, ಔದಾರ್ಯ, ಪ್ರತಿನಿತ್ಯ ಸಂಧ್ಯಾ ವಂದನೆ, ದೇವರ ಪೂಜೆ, ದಾನ, ಧರ್ಮ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ. ಆದರೆ ಒಂದು ಮಾತ್ರ ಇಲ್ಲ, ಏನು, ಅರವಿಂದನಾಭ ಪಾದಾರವಿಂದ ವಿಪ್ರಂ ದಿಷಡ್ಗುಣಯಿತ ಅರವಿಂದನಾಭ ಪಾದಾರವಿಂದ ವಿಮುಖಾತ್
ಅರವಿಂದನಾಭ ಪಾದಾರವಿಂದ ವಿಮುಖನಾಗಿದ್ದಾನೆ. ಅಂದ್ರೆ ಏನಿಲ್ಲ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲ. ಎಲ್ಲ ಇದೆ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲ. 12 ಗುಣಗಳು ಇರಬೇಕು ಅಂತ ತಿಳಿಸ್ತಾರೆ ಬ್ರಾಹ್ಮಣನಲ್ಲಿ. ಆ ಎಲ್ಲಾ ಗುಣಗಳು ಇದ್ದಾವೆ, ಆದ್ರೆ ಭಕ್ತಿಯೊಂದು ಇಲ್ಲ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನು ನಾಯಿ ಮಾಂಸವನ್ನು ತಿನ್ನುವಂತ ಒಬ್ಬ ಶಪಚ, ಚಂಡಾಲ. ಅವನಲ್ಲಿ ಯಾವ ಗುಣಗಳು ಇಲ್ಲ. ಒಂದೇ ಒಂದು ಗುಣ ಇದೆ, ಯಾವುದು? ಪರಮಾತ್ಮನಲ್ಲಿ ಭಕ್ತಿ. ಮನ್ನೇ ತದರ್ಪಿತ ಮನೋ ವಚನಾತ್ಮಗೇಹ. ಈ ಜಗತ್ತು ಪರಮಾತ್ಮನ ಸೃಷ್ಟಿ, ನನಗೆ ಈ ಮನೆ ಮಡದಿ ಎಲ್ಲವನ್ನು ಆಹಾರವನ್ನು ಕೊಟ್ಟಿದ್ದು ಪರಮಾತ್ಮನೆ ಎನ್ನುವಂತಹ ಭಕ್ತಿ ಒಂದು ಶುದ್ಧವಾಗಿ ಮನಸ್ಸಿನಲ್ಲಿ ಇದೆ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಶಪಚಂ ವರಿಷ್ಠಂ ಮನ್ನೆ. ಆ ಚಂಡಾಲನೇ ಶ್ರೇಷ್ಠ. ಯಾಕೆಂದ್ರೆ ಅದರಲ್ಲಿ ಭಕ್ತಿ ಇದೆ. ಹಾಗಾಗಿ ನಮ್ಮಲ್ಲಿ ಏನಿದೆ ಏನಿಲ್ಲ ಅಂತ ಪರಮಾತ್ಮ ಪ್ರಧಾನವಾಗಿ ಗಮನಿಸುವುದು ಒಂದನ್ನೇ, ಅದು ಭಕ್ತಿಯನ್ನ. ಹಾಗಾಗಿ ಭಕ್ತಿಯನ್ನು ಅವಶ್ಯವಾಗಿ ಪ್ರತಿಯೊಬ್ಬರು ನಿರಂತರವಾಗಿ ಅಭಿವೃದ್ಧಿಯಾಗುವಂತೆ ಅದರ ಕಡೆ ಗಮನ ಇರಬೇಕು ಅಂತ. ಭಕ್ತಿ ಇವತ್ತಿದ್ದಂತಹ ಭಕ್ತಿ ಇನ್ನು 10 ವರ್ಷ ಆದರೂ ನಮಗೆ ಪರಮಾತ್ಮನ ಅಷ್ಟೇ ಭಕ್ತಿ ಇದೆ ಅಂತ ಹೇಳಿ ಅದು ಅಭಿವೃದ್ಧಿಯನ್ನು ಕರ್ಸ್ಕೊಳ್ಳೋದಿಲ್ಲ. ಪರಮಾತ್ಮನ ಬಗ್ಗೆ ಭಕ್ತಿಯಿಂದ ಇನ್ನಷ್ಟು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದರಿಂದ ಇನ್ನಷ್ಟು ಭಕ್ತಿ ಅಭಿವೃದ್ಧಿ ಆಗುತ್ತೆ, ಅದರಿಂದ ಇನ್ನಷ್ಟು ಜ್ಞಾನ. ಹೀಗೆ ನಿರಂತರವಾಗಿ ಭಕ್ತಿ ಎಂಬುದು ಅಭಿವೃದ್ಧಿ ಆಗ್ತಾ ಆಗ್ತಾ ಇದ್ದಾಗ ಅದು ನಮ್ಮನ್ನು ಉದ್ಧಾರದ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಭಕ್ತಿಯ ಮಹತ್ವವನ್ನು ಆಚಾರ್ಯರು ತಿಳಿಸಿದರು. ಮುಂದೆ ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪದ ದರ್ಶನ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳುವಂತಹ ಒಂದು ಭಕ್ತಿಯ ಬಗ್ಗೆ ತಿಳಿಸುವಂತಹ ಮಾತನ್ನ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಶ್ಲೋಕ: ಭಕ್ತ್ಯಾ ತ್ವನನ್ಯಯ ಶಕ್ಯಃ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂ ತಪ. ಪದಚ್ಛೇದ ಹೀಗಿದೆ: ಭಕ್ತ್ಯಾ ತು ಅನನ್ಯಯ ಶಕ್ಯಃ ಅಹಂ ಏವಂ ವಿಧಃ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಕೃಷ್ಣ ಪರಮಾತ್ಮನಿಗೆ ವಿಶ್ವರೂಪವನ್ನು ದರ್ಶನ ತೋರಿಸಿದ, ವಿಶ್ವರೂಪದ ದರ್ಶನ ಮಾಡಿಸಿದ. ದಿವ್ಯಂ ದದಾಮಿ ಚೇ ಚಕ್ಷುಹು ಅಂತ ಆ ವಿಶ್ವರೂಪ ದರ್ಶನವನ್ನು ಈ ಕಣ್ಣಿನಿಂದ ನೋಡುವಂತ ಯೋಗ್ಯತೆ ಅರ್ಜುನನಿಗೆ ಇರಲಿಲ್ಲ. ಹಾಗಾಗಿ ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ವಿಶ್ವರೂಪ ದರ್ಶನ ಮಾಡಿಸಿದ. ದರ್ಶನ ಮಾಡಿಸಿದ ಮೇಲೆ ಹೇಳ್ತಾನೆ ಪರಂತಪ. ಪರಂತಪ ಅಂತೇಳಿ ಶತ್ರು ಭಯಂಕರನೇ. ಅಂದ್ರೆ ಶತ್ರುಗಳನ್ನು ಸಂಹಾರ ಮಾಡುವಂತ ಸಾಮರ್ಥ್ಯ ಇರುವಂತಹ ಅರ್ಜುನನೇ ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಂ ಏವಂ ವಿಧೋರ್ಜುನ ಅಂತ. ಇಂತಹ ನನ್ನನ್ನ ಕಾಣಬೇಕು ಅಂತ ಹೇಳಿದ್ರೆ ಕೇವಲ ಕಾಣ್ಲಿಕ್ಕೆ ಮಾತ್ರ ಅಲ್ಲ, ಜ್ಞಾತುಂ ದ್ರಷ್ಟುಂ ಪ್ರವೇಷ್ಟುಂ ಚ, ನನ್ನನ್ನು ಸರಿಯಾಗಿ ತಿಳಿಯಲಿಕ್ಕೆ, ನೋಡಲಿಕ್ಕೆ ಮತ್ತು ಮುಂದೆ ಸೇರಲಿಕ್ಕೆ, ಅಂದ್ರೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅಂತ. ಯಾವುದರಿಂದ ಶಕ್ಯ ಅಂತಾರೆ? ಭಕ್ತ್ಯಾ ತ್ವನನ್ಯಯ ಶಕ್ಯ, ಶ್ರೇಷ್ಠ ಭಕ್ತಿಯಿಂದಲೇ ಸಾಧ್ಯ. ಏನು ತಾತ್ಪರ್ಯ ಅಂದ್ರೆ, ಪರಮಾತ್ಮ ಹೇಳ್ತಾ ಇದ್ದಾನೆ, ನನ್ನನ್ನು ಸರಿಯಾಗಿ ತಿಳಿಯಬೇಕು ಅಂತ ಹೇಳಿದ್ರೆ, ಇಲ್ಲಿ ತತ್ವೇನ ಅಂತ ಒಂದು ಪದ ಇದೆ. ತತ್ವೇನ ಅನ್ನೋದನ್ನ 3 ಜೊತೆಗೆ ಇಟ್ಕೊಳ್ಬೇಕು. ತತ್ವೇನ ಜ್ಞಾತುಂ, ತತ್ವೇನ ದ್ರಷ್ಟುಂ, ತತ್ವೇನ ಪ್ರವೇಷ್ಟುಂ ಅಂತ. ಅಂದ್ರೆ ಪರಮಾತ್ಮನ ಬಗ್ಗೆ ಸರಿಯಾದಂತಹ ಯಥಾರ್ಥವಾದಂತಹ ಜ್ಞಾನ ನಮಗೆ ಬರಬೇಕು ಅಂತ ಹೇಳಿದ್ರೆ ಕೇವಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ಸರ್ವಥಾ ಬರೋದಿಲ್ಲ. ಸರಿಯಾದಂತಹ ಸ್ಪಷ್ಟವಾದಂತಹ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಭಕ್ತ್ಯಾ ತ್ವನನ್ಯಯ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಆ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಸರಿಯಾದಂತಹ ಜ್ಞಾನ ಬರುತ್ತೆ. ಅದೇ ರೀತಿಯಾಗಿ ತತ್ವೇನ ದ್ರಷ್ಟುಂ. ತತ್ವೇನ ದ್ರಷ್ಟುಂ ಅಂತ ಹೇಳಿದ್ರೆ ಸರಿಯಾಗಿ ನೋಡೋದು ಅಂತ. ಇದೇ ವಿಶ್ವರೂಪದ ದರ್ಶನ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ ಪರಮಾತ್ಮ ವಿಶ್ವರೂಪ ದರ್ಶನವನ್ನ ಅರ್ಜುನನಿಗೆ ಮಾಡಿಸ್ತಾನೆ. ಅರ್ಜುನನಿಗೆ ನೋಡುವಂತಹ ಕಣ್ಣಿರ್ಲಿಲ್ಲ, ಹಾಗಾಗಿ ದಿವ್ಯಂ ದದಾಮಿ ತೇ ಚಕ್ಷುಹು ಅಂತ ದಿವ್ಯ ದೃಷ್ಟಿಯನ್ನು ಕೊಟ್ಟು ಅರ್ಜುನ ನೋಡಿದ. ಹಾಗಾಗಿ ಅರ್ಜುನ ನೋಡಿದ್ದು ಒಂದು ಹಂತದಲ್ಲಿ. ಸಂಜಯ ನೋಡಿದ. ಸಂಜಯ ಎಲ್ಲಿದ್ದ? ಧೃತರಾಷ್ಟ್ರನ ಹತ್ರ ಕೂತ್ಕೊಂಡಿದ್ದಾನೆ.
ಅವನಿಗೂ ದಿವ್ಯ ದೃಷ್ಟಿಯಿಂದಾಗಿ ವಿಶ್ವರೂಪದ ನೋಡಿದ, ಅದರ ಬಗ್ಗೆ ತಿಳಿದುಕೊಂಡ. ಅವನು ನೋಡಿದ್ದು ಇನ್ನೂ ಕಡಿಮೆ. ಮತ್ತೆ ಆ ಸಂಜೆ ಯಾರಿಗೆ ಹೇಳಿದ? ಧೃತರಾಷ್ಟ್ರನಿಗೆ ಹೇಳಿದ. ಅವನಿಗೆ ಅದರ ಜ್ಞಾನ ಎಷ್ಟು ಬಂತು? ಇನ್ನೂ ಕಡಿಮೆ ಬಂತು. ಹಾಗಾಗಿ ಆ ವಿಶ್ವರೂಪದ ದರ್ಶನದ ಜ್ಞಾನ ಅರ್ಜುನನಿಗೆ ಬಂದಿದ್ದೇ ಒಂದು ಹಂತದಲ್ಲಿ, ಸಂಜಯನಿಗೆ ಬಂದಿದ್ದೇ ಒಂದು ಹಂತದಲ್ಲಿ. ಅವನ ಮಾತನ್ನು ಕೇಳಿ ಹುಟ್ಟು ಕುರುಡನಾದಂತಹ ಧೃತರಾಷ್ಟ್ರ ಅವನಿಗೆ ಎಷ್ಟು ಕಲ್ಪನೆ ಮಾಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ಚಿಂತನೆ ಮಾಡ್ತಾನೆ. ಹಾಗೆ ಅವನಿಗೆ ಬಂದದ್ದು ಇನ್ನೂ ಕಡಿಮೆ. ಹಾಗಾಗಿ ಹೇಳ್ತಾ ಇದ್ದಾರೆ, ತತ್ವೇನ ದ್ರಷ್ಟುಂ, ಸರಿಯಾಗಿ ತಿಳಿಯಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಭಕ್ತಿಯಿಂದ ಮಾತ್ರ ಸಾಧ್ಯ. ಪರಮಾತ್ಮ ತನ್ನ ಭಕ್ತರಿಗೆ ಮಾತ್ರ. ಹಿಂದೆ ನಾವು ಕೇಳಿದ್ವಿ, ಕಠೋಪನಿಷತ್ತಿನ ಒಂದು ಮಾತು ಬಂದಿತ್ತು, ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷಾತ್ಮ ವಿವೃಣತೆ ತನೋಂ ಸ್ವಾಮ್ ಅಂತ. ಪರಮಾತ್ಮ ಮನಸ್ಸಿಗೆ ಅನಿಸ್ಬೇಕು, ಇವನು ನನ್ನ ನಿಜವಾದಂತಹ ಪ್ರಾಮಾಣಿಕವಾದಂತಹ ಭಕ್ತ ಅಂತ. ಆವಾಗ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಆ ರೀತಿ ತೋರಿಸ್ಬೇಕು ಅಂತ ಹೇಳಿದ್ರೆ ನಾವು ಅವನಲ್ಲಿ ಭಕ್ತ್ಯಾತ್ಮನನ್ಯಯ ಶಕ್ಯ, ಈ ರೀತಿಯಂತಹ ಪ್ರಾಮಾಣಿಕವಾದಂತಹ ಭಕ್ತಿಯನ್ನು ಮಾಡಬೇಕು. ಅದೇ ರೀತಿಯಾಗಿ ಪ್ರವೇಷ್ಟುಂಚ, ಪ್ರವೇಷ್ಟುಂ ಅಂತ ಹೇಳಿದ್ರೆ ಆ ಪರಮಾತ್ಮನನ್ನು ಸೇರುವುದು. ಆ ಪರಮಾತ್ಮನನ್ನು ವಿಶೇಷವಾಗಿ ನಾವು ಸೇರಬೇಕು, ಮೋಕ್ಷವನ್ನು ಹೊಂದಬೇಕು ಅಂತ ಹೇಳಿದ್ರೆ ಅದು ಕೂಡ ಯಾವುದರಿಂದ ಸಾಧ್ಯ? ಭಕ್ತ್ಯಾತ್ಮನನ್ಯಯ. ಈ ರೀತಿಯಾಗಿ ದಿವ್ಯವಾದಂತಹ ಮಹಿಮೆ ಉಳ್ಳಂತಹ ಪರಮಾತ್ಮನನ್ನ ಸರಿಯಾಗಿ ತಿಳಿಯಬೇಕು, ನೋಡಬೇಕು, ಮೋಕ್ಷವನ್ನು ಹೊಂದಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಬೇಕಾದದ್ದು ಭಕ್ತಿ. ಹಾಗಾಗಿ ಅಂತಹ ಭಕ್ತಿಯನ್ನು ನೀವೆಲ್ಲರೂ ಕೂಡ ಮಾಡಿ ಎಂಬುದಾಗಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಅನಾದಿದ್ವೇಷಿಣೋ ದೈತ್ಯಾಃ ವಿಷ್ಣು ದ್ವೇಷೋ ವಿವರ್ಧಿತಃ ತಮಸ್ಸಂಧೇ ಪಾತಯತಿ ದೈತ್ಯಾನ್ ಅಂತೆ ವಿನಿಶ್ಚಯಾತ್ ಪೂರ್ಣ ದುಃಖಾತ್ಮಕೋ ದ್ವೇಷಃ ಸೋನಂತೋ ಹ್ಯವತಿಷ್ಠತೆ ಪತಿತಾನಾಂ ತಮಸ್ಸಂಧೇ ನಿಶೇಷ ಸುಖವರ್ಜಿತೆ. ಪದಚ್ಛೇದ ಹೀಗಿದೆ, ಅನಾದಿದ್ವೇಷಿಣಃ ದೈತ್ಯಾಃ ವಿಷ್ಣು ದ್ವೇಷಃ ವಿವರ್ಧಿತಃ ತಮಸಿ ಅಂಧೇ ಪಾತಯತಿ ದೈತ್ಯಾನ್ ಅಂತೆ ವಿನಿಶ್ಚಯಾತ್ ಪೂರ್ಣ ದುಃಖಾತ್ಮಕಃ ದ್ವೇಷಃ ಸಹ ಅನಂತಃ ಹಿ ಅವತಿಷ್ಠತೆ ಪತಿತಾನಾಂ ತಮಸಿ ಅಂಧೇ ನಿಶೇಷ ಸುಖವರ್ಜಿತೆ. ಈ ರೀತಿಯಾಗಿ ಭಕ್ತಿ ಮಾಡಬೇಕು. ಭಕ್ತಿ ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥ, ಭಕ್ತಿ ಇದ್ದರೆ ಎಲ್ಲವೂ ಸಾರ್ಥಕ ಅನ್ನುವಂತಹ ಅನೇಕ ವಿಚಾರಗಳನ್ನ ಆಚಾರ್ಯ ತಿಳಿಸಿದರು. ಇಷ್ಟು ಹೇಳಿ ಮುಂದೆ ಇದರ ಫಲವ ಏನ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾರು ಅನಾದಿ ದ್ವೇಷಿಣಃ, ಪರಮಾತ್ಮನಲ್ಲಿ ಕಿಂಚಿತ್ತೂ ಭಕ್ತಿಯನ್ನು ಮಾಡದೆ ನಿರಂತರವಾಗಿ ಪರಮಾತ್ಮನನ್ನ ದ್ವೇಷ ಮಾಡ್ತಾ ಇರ್ತಾರೋ ಅಂತಹ ದೈತ್ಯರು ಪರಮಾತ್ಮನನ್ನು ಅನಾದಿ ದ್ವೇಷಿಣಃ, ನಿರಂತರವಾಗಿ ದ್ವೇಷ ಮಾಡುವಂಥವ್ರು. ಈ ರೀತಿಯಾದಂತಹ ದ್ವೇಷ ವಿಷ್ಣು ದ್ವೇಷ ವಿವರ್ಧಿತ, ಅವರ ಸಾಧನೆ ಪೂರ್ತಿಯಾಗಬೇಕು ಅಂತ ಹೇಳಿ ದ್ವೇಷ ಅದು ಪೀಕ್ ಲೆವೆಲ್ಗೆ ಹೋಗಿ ಮಾಡ್ಬೇಕು ಅವರು. ಆ ರೀತಿಯಾಗಿ ದ್ವೇಷ ಅದು ಪರಿಪೂರ್ಣ ಆದಾಗ ಕೊನೆಗೇನಾಗುತ್ತೆ? ತಮಸ್ಸಂಧೇ ಪಾತಯತಿ ದೈತ್ಯಾನ್ ಅಂತೆ ವಿನಿಶ್ಚಯ. ಕೊನೆಯಲ್ಲಿ ಆ ಎಲ್ಲರನ್ನು ಕೂಡ ದ್ವೇಷ ಮಾಡಿದಂತಹ ಪ್ರತಿಯೊಬ್ಬ ದೈತ್ಯರನ್ನು ಕೂಡ ಅಂಧನ್ ತಮಸ್ಸಿನಲ್ಲಿ ಪರಮಾತ್ಮ ಬೀಳಿಸ್ತಾನೆ. ಅದ್ ಹೇಗಿದೆ ಅಂತ ಹೇಳಿದ್ರೆ, ಪೂರ್ಣ ದುಃಖಾತ್ಮಕ ದ್ವೇಷ ಸೋನಂತೋ ಹ್ಯವತಿಷ್ಠತೆ. ಅದು ಅಂಧನ್ ತಮಸ್ಸು ಹಿಂದೆ ನಾವು ಕೇಳಿದಂತೆ ಒಂದು ಗಾಢವಾದಂತಹ ಕತ್ತಲೆ. ಅದೇ ರೀತಿಯಾಗಿ ಪೂರ್ಣ ದುಃಖಾತ್ಮಕ, ಸುಖದ ಸ್ವಲ್ಪವೂ ಇಲ್ಲದೆ ಇರುವಂತಹ ಪರಿಪೂರ್ಣ ದುಃಖಾತ್ಮಕವಾದದ್ದು ಆ ಅಂಧನ್ ತಮಸ್ಸು. ಆ ಅಂಧನ್ ತಮಸ್ಸು ಅಂದ ತಕ್ಷಣ ಏನೋ 100 ವರ್ಷನೋ, ತಾವು ಎಷ್ಟು ದ್ವೇಷ ಮಾಡಿರ್ತಾರೋ ಅಷ್ಟು ವರ್ಷ, 1 ವರ್ಷ, 100 ವರ್ಷ, 10 ವರ್ಷ, ಇನ್ಯಾವುದು 1000 ವರ್ಷ ಅಂಧನ್ ತಮಸ್ಸಲ್ಲಿದ್ದು ವಾಪಸ್ ಬಂದ್ಬಿಡ್ತಾರ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ
ಸಹ ಅನಂತಃ. ಮೋಕ್ಷ ಹೇಗೆ ಒಂದು ಸಲ ಹೋದ್ರೆ ಮತ್ತೆ ಪುನರಾವೃತ್ತಿ ವಾಪಸ್ ಬರುವುದು ಅಂತ ಇಲ್ಲವೋ, ಅದೇ ರೀತಿಯಾಗಿ ಅನ್ನತಮಸ್ಸು ಕೂಡ ಪತಿತಾನಾಂ ತಮಸ್ಸೆಂದೇ ನಿಶೇಷ ಸುಖವರ್ಜಿತೆ. ಸುಖದ ಲೇಷವೂ ಇಲ್ಲದೆ ಇರುವಂತಹ ಆ ಒಂದು ಅನ್ನತಮಸ್ಸಿನಲ್ಲಿ ಅನಂತ ಕಾಲದವರೆಗೆ ತಾವು ಮಾಡಿದಂತಹ ದ್ವೇಷಕ್ಕೆ ಫಲವಾಗಿ ಅವರು ಆ ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನಲ್ಲಿ ಯಾವತ್ತೂ ಕೂಡ ದ್ವೇಷವನ್ನು ಸರ್ವಥಾ ಮಾಡಬಾರದು. ಭಕ್ತಿಯನ್ನು ವಿಶೇಷವಾಗಿ ಮಾಡಿದಾಗ ಅದರಿಂದ ನಮ್ಮ ಉದ್ಧಾರ ಆಗುತ್ತೆ. ಹಾಗಾಗಿ ಆ ಪರಮಾತ್ಮನ ಭಕ್ತರು ಅಲ್ಲದೇ ಇರುವಂತಹವರು ಮಾಡಿದರೆ ಏನಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ಆ ದೌನನೋ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅಂತ. ಹಿಂದೆ ನಾವು ಕೇಳಿದ್ವಿ, ಒಂದು ಸ್ವಲ್ಪ ಪಾಠದಲ್ಲಿ ಹೇಳಿದ್ದೆ, ನಾನು ಊಟ ಮಾಡೋದಿಲ್ಲ ಅಂತ ಇಲ್ಲ ಅಂತ, ಅದೇ ಮಾಡೇ ಮಾಡ್ತೇನೆ ಅಂತ. ಹಾಗೆ ಇದು ಕೂಡ ಭಕ್ತಿಯ ಮಹತ್ವವನ್ನು ಡೈರೆಕ್ಟ್ ಆಗಿ ಹೇಳಿಲ್ಲ. ಭಕ್ತಿ ಮಾಡದೇ ಇರುವಂತವರು ಅವರ ಗತಿ ಏನಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆ ರೀತಿಯಾದಂತಹ ದುರ್ಗತಿ ನಮಗೆ ಆಗಬಾರದು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಪರಮಾತ್ಮನ ವಿಶೇಷವಾದಂತಹ ಭಕ್ತಿಯನ್ನು ಮಾಡ್ಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆಚಾರ್ಯರು ಅನೇಕ ವೇದಗಳ ಪ್ರಮಾಣಗಳ ಮೂಲಕ ಮತ್ತು ಪುರಾಣಗಳ ಪ್ರಮಾಣದ ಮೂಲಕ ಭಕ್ತಿಯ ಮಹತ್ವ, ಆ ಭಕ್ತಿಯೇ ನಮಗೆ ಮೋಕ್ಷಕ್ಕೆ ಕಾರಣವಾಗುತ್ತೆ, ಭಕ್ತಿ ಇಲ್ಲದೆ ಮಾಡಿದಂತಹ ಯಾವ ಕಾರ್ಯಗಳು ಕೂಡ ನಮಗೆ ಮೋಕ್ಷಕ್ಕೆ ಸಾಧಕ ಆಗುವುದಿಲ್ಲ ಎಂಬುದಾಗಿ ಭಕ್ತಿಯ ಮಹತ್ವ ತಿಳಿಸಿದ್ದಾರೆ. ಮುಂದೆ 9 ವಿಧವಾದಂತಹ ದ್ವೇಷ, ಭಾಗವತದಲ್ಲಿ 9 ವಿಧವಾದ ಭಕ್ತಿ ಬರುತ್ತೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದ ಸೇವನಂ ಅಂತ. ಆಚಾರ್ಯರು 9 ವಿಧವಾದಂತಹ ದ್ವೇಷಗಳು, ಅದರ ಸಂಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ. ಅವುಗಳ ಚಿಂತನೆಯನ್ನು ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ